ಅಮ್ಮ ನಾ ಬಿಟ್ಟು ಹೋದೆಲ್ಲಮ್ಮ, ನಿನ್ನ ಬಿಟ್ಟು ಹೆಂಗಿರ್ಲಮ್ಮ ನಾ. ಅಮ್ಮ ನಾನು ಯಾಕೆ ಬಿಟ್ಟು ಹೋದೆ ಅಮ್ಮ? ಅಂತ ಪಾಪ ಏನು ಮಾಡಿದೆ ಅಮ್ಮ ನಿನಗೆ? ನಮ್ಮ ಅಪ್ಪನ ಯಾಕೆ ಬಿಟ್ಟು ಹೋದೆ ಅಮ್ಮ? ಅಮ್ಮ ಜಲ್ದಿ ವಾಪಸ್ ಬಾ ಅಮ್ಮ, ನನ್ನ ಕೈಲೇ ನಿನ್ನ ಬಿಟ್ಟಿರೋಕ್ಕಾಗಲ್ತಮ್ಮ. ಜಲ್ದಿ ಬಾ ಅಮ್ಮ, ಎಲ್ಲಿಕಂದ್ರೆ ನಮ್ಮನ್ನು ಅಲ್ಲೇ ಕರ್ಕೊಮ್ಮ. ಅಮ್ಮ ನೀ ಇಲ್ಲದೆ ನಮ್ಮ ಇರೋಕ್ಕಾಗಲ್ಲ, ನನ್ನ ಕಾಲು ಬೀಳ್ತನಮ್ಮ. ಜಲ್ದಿ ಬಾ ಅಮ್ಮ, ಜಲ್ದಿ ಬಾ ಅಮ್ಮ, ನನ್ನ ಬಿಟ್ಟು ಯಾಕೆ ಹೋದಮ್ಮ? ಅಮ್ಮ ಹಸಿವು ಆಗೈತಮ್ಮ, ಊಟಕ್ಕೆ ನೀರು ಕೊಡ್ಬಾರಮ್ಮ. ಅಮ್ಮ ಅಮ್ಮ ನೀನು ಬಿಟ್ಟಿರೋಕ್ಕಾಗಲ್ತಮ್ಮ, ಬಾ ಅಮ್ಮ, ನಿನ್ನ ಕಾಲು ಮುಗಿತಾನಮ್ಮ. ಅಮ್ಮ ನಾನು ಒಬ್ಬಂಟಿ ಮಾಡಿಬಿಟ್ಟು ಅದಲ್ಲಮ್ಮ. ಮಾತು ತಪ್ಪಿದಳು, ಏನಾಯ್ತು ಕಂಡ ಕನಸುಗಳು, ಜೀವ ತರಿಸಿ ಮಂಜಾಯ್ತು ಪ್ರೀತಿ ಕಣ್ಣುಳು. ನಾ ಅಲ್ಲಿ ನಿಂತನಂತೇಳಿ ಅವ್ನ ಹೆಂಡತಿ ಮಣ್ಣಿಗೆ ಕಳಿಸೀನಿ ಅವನ, ಆದರೂ ನಮಗೆ ಬರೋಕ್ಕಾಗಲಿಲ್ಲ. ಅವ್ನ ಮಕ್ಕಳು ಮಾರಿ ನೋಡ್ತೀನಿ. ನಾ ಅಲ್ಲಿ ಬಸ್ ಇಳಿದು ನೋಡ್ತಾನು, ಕೂಸ ಅಲ್ಲಿ ಗೋರಿ ಮೇಲೆ ಬಿದ್ದು ಒಳ್ಯಾಡತೈತಿ, ಇವರೇ ಇಲ್ಲಿ ಅಳಿಯಾಡತ್ತಾನು. ಏನು ಇವ್ನ ಸಂಸಾರ? ಬಸಿದಾನ ಸಮಾಧಾನ, ನನಗೂ ವಿಷಯ ಎಲ್ಲ ತಿಳಿದೈತಿ. ಏನು ತ್ರಾಸ ಮಾಡ್ಕೋಬೇಡ ಭಾಳ. ಏನು ಮಾಡ್ತಿ ಕಾಕ, ನಾನು ಹೇಳ್ತಿ ಬಂಗಾರ ಅಂತ ನನಗೆ ಬಿಟ್ಟು ಹೋಗ್ಬಿಟ್ಟು. ಇರ್ಲಾಳ ಮತ್ತೆ ಏನು ಮಾಡೋದೇನು? ನನಗೆ ಭಾಳ ತ್ರಾಸ ಆಗ್ತದ ಕಾಕ, ಯಾರಿಗೆ ಹೇಳ್ಬೇಕು ನಾ? ಬಂದಂಗೆ ಹೋಗಬೇಕಲ್ಪ ಮತ್ತೆ ಸಿದಾಣ. ಯಾರಿಗೆ ಬಿಟ್ಟತಿ ಸಾವು? ಎಲ್ಲರಿಗೆ ಐತೆ. ಇರ್ಲಿ ಕಾಕ, ಕೆಲಸ ಹೆಂಗೆ ನಡೆದವ ಕಡೆ? ಕೆಲಸ ಏನು ಸುಡ್ತೀವಿ ಬಿಡು ಸಿದ್ದಣ್ಣ. ಅಲ್ಲಿ ನೀನು ಹೆಂಡತಿ ಗೋರಿ ಮೇಲೆ ಕೂತು ಕೂಸ ಬಿದ್ದು ಅಳ್ಳಾಕತ್ತಿ, ನೀರೇ ಹಿಂಗೆ ಅಳ್ಳಾಕತ್ತಿ. ಹಂಗಪ್ಪ ಹಿಂಗಾರ ಏನು ಮಾಡ್ತಿ ಕಾಕ, ನನ್ನ ಪ್ರಪಂಚದ ಪರಿಸ್ಥಿತಿ ಇದೀಗ ಗೊತ್ತು. ಆ ದೇವ್ರು ಹೆಂಗೆ ನಡೆಸ್ತಾನ, ಹಂಗೆ ಆಟ ಆಡ್ಬೇಕಲ್ಲಪ್ಪ ನಾವು. ದೇವ್ರ ಇಟ್ಟಂಗೆ ಇರಬೇಕಲ್ಪ. ಅಲ್ಲಿ ಗೋರಿ ಮೇಲೆ ಕೂಸ ಅವ ತಳ್ಳಾತೈತಿ. ಆ ಕೂಸಿನ ಸಂಬಂಧ ನೀ ಎರಡನೇ ಹೆಂಡತಿನ ಮಾಡ್ಕೋಬೇಕಪ್ಪ ಸಿದ್ದಣ್ಣ. ಕಾಕ ನಾ 2ನೇ ಮದುವೆ. ನಾನು ಹೃದಯದಾಗ ನಾನು ಅನ್ಪೂರ್ಣಾಗ ಬಿಟ್ಟು ಯಾರಿಗೆ ಜಾಗ ಇಲ್ಲ ಕಾಕ. ನಾನು ಅನ್ಪೂರ್ಣಾಗ ಮರ್ಯಾದೆ ಆಗಲ್ಲ ನನಗೆ. ಅನ್ಪೂರ್ಣ ಹಲೋ ಸಿದ್ದಣ್ಣ, ನೀ ಹಿಂಗೆ ಅಳ್ಕೋತ ಕೂತ್ರೆ ಹೆಂಗೆ? ನಿನ್ನ ಕೂಸಿನ ಭವಿಷ್ಯಕ್ಕಾಗ್ಯಾರ ನೀ 2ನೇ ಲಗ್ನ ಮಾಡ್ಕೋಬೇಕಪ್ಪ. ಮಾಡ್ಕೊಳಿಕ ನಡೆಯಂಗಿಲ್ಲ. ನನ್ನ ಮಗನ ಹೆಂಗೆ ಗಳಿಸ್ಬೇಕನ್ನೋದು ನನಗೆ ಗೊತ್ತದ ಕಾಕ. ಆದ್ರೆ ನಾನು ಅನ್ಪೂರ್ಣಾಗ ನನಗೆ ಮರ್ಯಾದೆ ಆಗೋದಿಲ್ಲ. 2ನೇ ಮದುವೆ ಹೆಸರು ಮಾತ್ರ ತೆಗಿಲಕ್ಕೆ ಹೋಗ್ಬೇಡ ಕಾಕ. ನನ್ನ ಜೀವನ ಮಾತಾಡಕ್ ಹೋಗ್ಬೇಡ. ಕೂಸಿನ ಸಂಬಂಧ ಮಾಡ್ಕೋ ಲಗ್ನ. ಇದೊಂದು ಮಾತು ಬಿಟ್ಟು ಹೇಳ ಕಾಕ ನನಗೆ. ನೋಡು ಕಾಕ, ನನ್ನ ಮಗನಿಗೆ ತಾಯಿ ಇಲ್ಲಂದು ಕೊರಗದ. ಈಗ ಮಲ್ತಾಯಿ ತಂದು ಕಿಸ ಮಲ್ತಾಯಿ ಕೊರಗು ಕೊಡೋದು ಬೇಡ ಅಂತ ಹೇಳಿ ನನಗೆ ಅನ್ಸತ್ತದ ಕಾಕ. ಅದಕ್ಕೆ ನಾ ಮದುವೆ ಅಲ್ಲ. ಇಲ್ಲ ನಿನ್ನ ಭವಿಷ್ಯಕ್ಕಾಗಿ ಬೇಡ, ಮಗನ ಭವಿಷ್ಯಕ್ಕಾಗಿ ಮಾಡ್ಕೋ ಅಂತ ಹೇಳತ್ತ ಕೇಳಿಸೋಲ್ದಾನೆ. ನೋಡಪ್ಪ ಸಿದ್ಧಾನ, ಕಾಕ ಹೇಳುದು ಬರಬ್ಬರೈತಿ. ಒಳ್ಳೆ ಬೇಡ, ಹ್ಞೂ ಅನ್ನು ಮಕ್ಕಳು ಮದುವೆ ಮಾಡ್ಕೋ. ನಾ ವಿಚಾರ ಮಾಡಿ ಹೇಳ್ತೀನಿ ಕಾಕ ನಿನಗೆ ಸಂಜೀಕ. ಅಲ್ವ ಸಿದ್ದಣ್ಣ, ತಂದೆ ತಾಯಿ ಸ್ಥಾನ ತುಂಬಕ್ಕಾಗೋದಿಲ್ಲ, ತಾಯಿ ತಂದೆ ಸ್ಥಾನ ತುಂಬಲಕ್ಕಾಗೋದಿಲ್ಲ. ತಾಯಿ ಸ್ಥಾನ ಬೇಕಾದ್ರೆ ಇನ್ನೊಂದು ಲಗ್ನ ನೀವು ಮಾಡ್ಕೊಳಕಬೇಕ. ನೋಡಪ್ಪ, ಮಕ್ಕಳು ಹಳ್ಳ್ಯಾಗ ಇಲ್ಲಿ ಹುಡುಗಿ ಅದಾಳ, ಮತ್ತು ಅವರು ಕೊಡ್ತೀವಿ ಅಂದಾರ. ಸುಮ್ಮನೆ ನೋಡಿ ಮಾಡ್ಕೊಂಡ್ಬಿಡು. ಒಬ್ಬನ ಏಸ್ ದಿನ ಆಗ್ತೀರ ಹಿಂಗೆ ದೌಡ್ ಮಾಡಿ ಒಂದು ಮದುವೆ ಮಾಡ್ಕೋ. ಹುಡುಗೂ ಆಸರಾಕತಿ, ನಿನಗೂ ಆಸರಾಕತಿ. ನೋಡಿ ಸಿದ್ಧಾನ, ಕಾಕ ಹೇಳುದು ಬರಬ್ಬರೈತಿ. ಸುಮ್ಮ ಹ್ಞೂ ಅಂದ ಒಪ್ಕೊಂಡು ಮದುವೆ ಮಾಡ್ಕೊಂಡ್ಬಿಡು. ಇವ್ನಿಗೇನು ಕೇಳ್ತೀವಿ, ಇವ್ನಿಗೇನು ಕೇಳೋದು ಬೇಡ. ಇವ್ನು ಕರ್ಕೊಂಡೋಗಿ ಲಗ್ನ ಮಾಡ್ಕೊಂಡು ಬಂದ್ಬಿಡು ನಡಿ. ಹೋಗೇ ಬಿಡ್ನ ಒಳಗೆ ತಯಾರಾಗು, ಹೋಗೇ ಬಿಡು. ಮತ್ತೇನು ತಡ ಮಾಡೋದು ಬೇಡ. ಹೋಗಿ ನಮ್ಮಪ್ಪ ನಮ್ಮವ್ವ ಇಂಥವ್ ಮದುವೆ ಮಾಡಿಕೊಟ್ರೆ. ನನ್ನ ಕನಸು ನೋಡಿದರೆ ಎಷ್ಟು ಚಲೋ ಹುಡುಗನ ಮದುವೆ ಆಗ್ಬೇಕನ್ನತ್ತೀನಿ. ನಮ್ಮವ್ವ ನಮ್ಮಪ್ಪ ಯಾಕೆ ಗಂಡ ಸಿಗ್ಲಿಲ್ಲ ಕಾಣಿಸ್ತೈತಿ. ಹೋಗಿ ಇಂಥವ್ ಮದುವೆ ಮಾಡಿದ್ರೆ. ಮುದ್ದಾದ ಬಲೆ ಹೆಣೆದ
ಇಲ್ಲರಿ ಚಂದಾಗೆ ಮಾಡ್ಕೊಂತೇನೆ ಪಾಸಿದ್ದು ಹುಡುಗಿ ಬೀಳ್ತೈತೆ ನೋಡು. ನಡಿ ಹೊತ್ತಂಗೆ ನಡಿ. ನನ್ನ ಜೀವನದಾಗ ಇಂಥ ಚಲನ್ನ ಒಟ್ಟು ನಡೆಯಲ್ಲ. ಬೇಕೀಕಿ ನನಗೆ ಏನೇ ಆದರೂ ಈಕಿ ನನಗೆ ಬೇಕು. ಬೇಕೀಕಿ ನನಗೆ. ಕುಂದ್ರ ಕಡೆ ಅಮ್ಮ ನಾಗವೇಣಿ ಬಾರಮ್ಮ. ಹೆಣ್ಣು ದಿಕ್ಕಿಲ್ಲದ ಮನಿ ಐತಿವ, ನೀನ ಮುಂದೆ ಹಾಕೊಂಡು ಹೋಗ್ಬೇಕು ನೋಡು. ಅದೊಂದು ಮಗನ್ನ ಗಂಡನ್ನ ಎಲ್ಲ ಚಂದಗೆ ಸಂಸಾರ ನಿಭಾಯಿಸ್ಕೊಂಡು ಹೋಗ್ಬೇಕು. ಎಲ್ಲ ನಿನ್ನ ಕುಡಿಯೈತಿ. ಆಯ್ತು ಪಾಸಿದ್ ನಾನು ಲಗ್ನ ಅಂದ್ರು ಆಯ್ತು. ಫಸ್ಟಾಗಿ ಹೆಂಡತಿ ಬಂದ ನೀನು ದಗದಕ್ಕೆ ಬರ್ತೀವೇನು ಇಲ್ಲೇ ಮನ್ಯಾಗ ಹಾಕೊಂಡಿರ್ತೀವ? ಹಾಂ ದುಡ್ಲೇರಿ ನಂದು ಹೆಂಗೆ ನಡೀತದ ಕಾಕ. ಈಗ ಮಗ ಸಾಲಿಂದ ಬರ್ತಾನೆ ನನಗೆ ಒಂದು ಸ್ವಲ್ಪ ಏನ್ರಿ ಊಟಕ್ಕೆ ಮಾಡು. ಫಸ್ಟಾಗಿ ಹೆಣ್ಮಗ ಬಂದಿದ್ವಿ, ಮನೆಗೆ ಲಕ್ಷ್ಮಿ ಬಂದಿದ್ವಿ, ಒಂದು ಸ್ವಲ್ಪ ದೇವ್ರ ದೀಪ ಹಚ್ಚು. ಹಾಂ ನಮ್ಮಪ್ಪ ನಮ್ಮವ್ವ ಗಂಡ ಸಿಕ್ತಿದ್ದಿಲ್ಲನೋ, ಹೋಗಿ ಹೋಗಿ ಇಂಥವ್ನ ಮದುವೆ ಮಾಡಿಟ್ರ. ಎಂಥ ಹುಡುಗನ ಆಸೆ ಪಟ್ಟಿದ್ದೆ, ಆ ದೇವ್ರಿಗೂ ನನ್ನ ಆಸೆ ಅರ್ಥ ಆಗ್ಲಿಲ್ಲ. ಗುಡಿ ಒಳಗೆ ನಾ ಎಡಿ ಬೀಳೋ ಮುಂದೆ ಹಿಡಿದಿದ್ರಲ್ಲ, ಅವ್ರೇನ್ರ ನನಗೆ ಸಿಕ್ಕಿದ್ರ ಸ್ವರ್ಗಾನ ಸಿಕ್ಕಂಗಾಗ್ತಿತ್ತು. ದೀಪ ಹಚ್ಚಬೇಕ, ದೀಪ ಹಚ್ತೇನೆ. ಅಪ್ಪ ಭಗವಂತ, ಎಂತೆಂಥವ್ರಿಗೆ ಎಂಥವ್ರಿಗೆ ಗಂಟು ಹಾಕ್ತೇಪ್ಪ. ಅಲ್ಲ ಈ ಮಗ ನೋಡ್ತಿ ಹಳ್ಳಿ ಗಮಾರ ಆಗ್ಯಾನ, ಅಕ್ಕಿ ನೋಡ್ತಿ ಅಪ್ಸರೆ ಆಗ್ಯಾಳ. ಅವನು ಕೈಯಾಗ ಅಕ್ಕಿ ಸಿಕ್ಕಂಗೇನ ನನ್ನ ಕೈಯಾಗ ಸಿಕ್ಕಿಲ್ಲ ಅಂದ್ರೆ ಅದು ಬೇರೆನೇ ಇತ್ತು. ಈ ಮಗ ಅಂತೂ ಕೆಲ್ಸಕ್ಕೆ ಹೋದ, ಒಟ್ಟು ಅಕ್ಕಿನ ಮಾತ್ರ ಬಿಡೋದಿಲ್ಲ. ಇದ ನೆವದಾಗ ಏನು ಅಕ್ಕಿತ್ತ ಇಲ್ಲಿ ಆಕಿನ ಮನೆಗೆ ಹೋಗಿ ಭೇಟಿ ಆಗೇ ಬರ್ತೀನಿ. ಆಕಿ ಪುರ ತಲೆನೇ ಕೆಟ್ಟದ ಆಕಿನ ಸಲ. ಅಪ್ಪ ಅಪ್ಪ ಯಾರು? ಯಾರು ನಿಮ್ಮವ್ವ? ನಿಮ್ಮವ್ವ ಸತ್ತಾಳಲ್ಲ, ನಾನ್ ನಿಮ್ಮವ್ವ ಅಲ್ಲ. ಅದೇ ಬಂದೆಪ್ಪ ಸಾಲಿಂದ ಯಾಕೆ ಅಳತಿ ಯಾಕ? ಹಾಂ ನಾಗವೇಣಿ, ಏ ನಾಗವೇಣಿ, ಏನಾಯ್ತ್ರಿ? ಅಭಿ ಸಾಲಿಯಿಂದ ಬಂದಾನ. ಅವ್ನಿಗೆ ಏನ್ರಿ ಊಟ ಕೊಟ್ಟಿದ್ದಿಲ್ಲ? ಅವಾಗ ಬಂದಾನ, ಎಷ್ಟ್ ಕರೆದ್ರು ನನ್ ಕಡೆ ಬರ್ಲಿಲ್ಲ. ಒಳಗ ಅಡ್ಗಿ ಮಾಡತ್ತಿದ್ದೆ. ಅಭಿ ನಿಮ್ಮ ಅವ್ವ ಅಪ್ಪ ಹೊಟ್ಟೆ ಮುಜುಗರ ಮಾಡಕ್ ಹೋಗ್ಬೇಡ. ನಿಮ್ಮ ಅವ್ವನ್ ಬಳಿ ಹೋತ್ ಬಾ. ಹಾಂ ಈಗ ಅಡ್ಗಿ ಮಾಡೇನಿ, ಉಣ್ಣಾಕ್ ಬರ್ರಿ ಅಪ್ಪ ಮಗ.
ನಾಗವೇಣಿ ನಾಗವೇಣಿ ಊಟ ಮಾಡಿದೆ? ಮಾಡೇನ್. ಅಪ್ಪ ನಾನು ಮಕ್ಕೋತೀನಿ. ಮಕ್ಕೋರಪ್ಪ. ಯಾಕ ಹೊರಗೆ ಹೋಗಿ ಬೀಳಕ್ ಆಗೋದಿಲ್ಲ? ನಾಗವೇಣಿ ಯಾಕೆ ಸಿಟಿಗೆ ಬರತ್ತಿದೆ ಅಭಿಮ್ಯಾಗ? ಅವ ದಿನ ನನ್ನ ಜೋಡಿ ಮಕ್ಕೊಂಡು ರೂಢಿ ಅದ, ಅದಕ್ಕೆ ಮಕ್ಕೋತಾನ. ಮಕ್ಕೋರಪ್ಪ, ಇಲ್ಲೇ ಮಕ್ಕೋ ಮಕ್ಕೋ. ನಿಮ್ಮ ಮುಂದೆ ಏನು ಕೇಳಕ್ ಹೋಗಬೇಡ, ಮಕ್ಕೋ. ಮುದ್ದಾದ ಬಲೆ ಹೆಣೆದ ಅವನವನು ಏನು ಹಾಕೈತ ಅಲ್ಲಿ ಈಕಿನ ಸಂಬಂಧ 20 ಎಕರೆ ಹೊಲ ಹೋದ್ರು ಅಲ್ಲಿ ಒಟ್ಟು ಬಿಡದ್ಲಿಕ್ಕಿನ. ಲೋಕೇಶ ಈ ಕಡೆ ಬಂದಿಯಲ್ಲ? ಏನಿಲ್ಲಪ್ಪ ಧರ್ಮಪ್ಪ, ಒಂದು ಸ್ವಲ್ಪ ಕೆಲಸ ಇತ್ತ, ಅದಕ್ಕೆ ಬಂದಿದ್ದೆ. ಬರ್ಲ್ಯಾ? ಈ ಕಡೆ ಬಂದಿದ್ದ ಮುದ್ದಾದ ಬಲೆ ಹೆಣೆದ ಒಳ ಕರೆದ ಯವ್ವಾ, ನಾನು ನೋಡಕ್ ಇಲ್ಲಿ ತನ ಬಂದಿದ್ನ. ಬಾಳೋತನ ನೋಡ್ಬೇಕಂದೆ ಯಾರೋ ಅಡ್ಡ ಬಂದ್ರು. ಅವ್ನು ನೋಡ್ಬೇಕಂದ್ರ ನಾ ಏನು ಮಾಡ್ಬೇಕ? ಮೂನಲ್ಲಿ ಗುಡಿ ಕಡೆನೇ ಸಿಕ್ಕಿದ್ರ ಅಲ್ಲೇ ಹೋಗಿ ನೋಡ್ತೀನಿ. ಈಗ ನಾನು ಗುಡಿಗೆ ಹೋಗ್ಬೇಕಂದ್ರ ಏನು ಮಾಡಲಿ? ಉದ್ದಿನ ಕಡ್ಡಿ ತಗೊಂಡೆ ಗುಡಿಗೆ ಹೋಗಿ ಬರ್ತೇನೆ.